कर्नाटक की महिला एवं बाल विकास तथा दिव्यांगजन एवं वरिष्ठ नागरिक अधिकारिता मंत्री आज बीदर के दौरे पर पहुंची और यहां महिला एवं बाल विकास तथा दिव्यांगजन एवं वरिष्ठ नागरिक अधिकारिता विभाग बीदर की अध्यक्षता में कलबुर्गी संभाग स्तर पर विभाग द्वारा कार्यान्वित की जा रही विभिन्न परियोजनाओं और कार्यक्रमों पर प्रगति समीक्षा बैठक जो बीदर के प्रताप नगर में स्थित शारदा आरसीटी हॉल में आयोजित की गई थी उसमें भाग लिया। इस बैठक की अध्यक्षता महिला एवं बाल विकास तथा दिव्यांगजन एवं वरिष्ठ नागरिक सशक्तिकरण मंत्री लक्ष्मी हेब्बालकर ने की। इस अवसर पर वन पर्यावरण एवं जीव विज्ञान मंत्री तथा जिला प्रभारी मंत्री ईश्वर खंड्रे, नगर प्रशासन एवं हज मंत्री रहीम खान, जिला कलेक्टर शिल्पा शर्मा, जिला पुलिस अधीक्षक प्रदीप गुंटी, जिला पंचायत के मुख्य कार्यकारी अधिकारी डॉक्टर दिलीप बड़ोले सहित विभाग के अधिकारी उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। ಬಸವನ ನಾಡು ಬಹಳ ದಿನದ 2 ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿ ಆಮೇಲೆ ನನ್ನ ಒಂದು ಆಕ್ಸಿಡೆಂಟ್ ಆದಮೇಲೆ ಒಂದು 5-6 ತಿಂಗಳು ರೆಸ್ಟು ಅದು ಇದು ಅಂತ ಹೇಳಿ ಇವತ್ತು ಬಂದಿದ್ದೀನಿ. ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದು ಬೇಡ ಅಂತ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಬೇಕು ಇಲಾಖೆಯಲ್ಲಿ. ಅದರಲ್ಲೂ ಈ 6-7 ಜಿಲ್ಲೆಯ ಎಲ್ಲ ಡಿಗಳನ್ನ ಕರೆದಿದ್ದೀನಿ. ಅತ್ಯಂತ ಹಿಂದುಳಿದ ಏರಿಯಾ ಅಂತ ನಾವು ಹೇಳ್ತೀವಿ, ಅಪೌಷ್ಟಿಕತೆ ಹೆಚ್ಚು ಇರುವಂಥ ಜಿಲ್ಲೆಗಳು ಅಂತ ಹೇಳ್ತೀವಿ. ಸೊ ನಮ್ಮ ಇಲಾಖೆಯ ಒಂದು ಏನು ಮುಖ್ಯ ಉದ್ದೇಶ ಏನಾಗಿದೆ, ಮಕ್ಕಳಿಗೆ ಪೌಷ್ಟಿಕ ಆಹಾರ, ಬಾಣಂತಿಯರಿಗೆ, ಮಹಿಳೆಯರಿಗೆ, ಸೊ ಅದು ಉದ್ದೇಶ ಈಡೇರ್ತಾ ಇದೆಯಾ ಇಲ್ಲ, ಅಥವಾ ಹಿರಿಯ ನಾಗರಿಕರ ಸಮಸ್ಯೆಗಳೇನಾದರೂ ಇದ್ದಾವೆ, ಬಾಲ್ಯ ವಿವಾಹದ ಬಗ್ಗೆ ಆಗಿರಬಹುದು ಅಥವಾ ಅಂಗವಿಕಲರ ಸಮಸ್ಯೆಗಳಿರ್ಬೋದು, ಇದನ್ನೆಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಭಾಗದ ವಿಭಾಗೀಯ ಮಟ್ಟದ ಒಂದು ಚರ್ಚೆಯನ್ನು ಮಾಡಲಿಕ್ಕೆ 2 ದಿನದ ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಂದಿದ್ದೀನಿ. ವಿಶೇಷ ಯೋಜನೆಗಳನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಬೇಕು ಅಂತ ಇದೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀವಿ. ಸ್ಪೆಷಲ್ ಅನುದಾನ ಏನು 114 ತಾಲೂಕುಗಳು ಬರ್ತವೆ, ಅತ್ಯಂತ ಹಿಂದುಳಿದ ತಾಲೂಕುಗಳಂತ ಹೇಳಿ ಕರಿತೀವಿ ನಾವು ರಾಜ್ಯದಲ್ಲಿ, ವಿಶೇಷವಾದಂಥ ಫುಡ್ ಕಿಟ್ಟನ್ನು ಕೊಡಬೇಕನ್ನುವಂಥ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಥ್ಯಾಂಕ್ ಯು ಸೊ